ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ವಿಕಾಸ್ ಮೆಡಿಕಲ್ ಸ್ಟೂಡೆಂಟ್, ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರು. ಫ್ರೆಂಡ್ಸ್, ಡಾಕ್ಯುಮೆಂಟ್ ರಿಲೇಟೆಡ್ 2 ತುಂಬ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇತ್ತು. ಸೊ ಅದನ್ನ ಕೊಡೋಕ್ಕೆ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಓಕೆ, ವಿಡಿಯೋನ ಕಂಪ್ಲೀಟ್ ವಾಚ್ ಮಾಡಿ. 2 ಅಪ್ಡೇಟು ತುಂಬ ಇಂಪಾರ್ಟೆಂಟ್. ಫಸ್ಟ್ ಅಪ್ಡೇಟ್ ಬಂದು, ನಿಮ್ಮದು ಡಾಕ್ಯುಮೆಂಟ್ಸ್ ಏನು ಸಬ್ಮಿಟ್ ಮಾಡ್ತೀರಾ, ಓಕೆ, ಕಾಲೇಜ್ ಅಲೋಟ್ ಆದ ತಕ್ಷಣ ನೀವು ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಆ ಟೈಮಲ್ಲಿ ನೀವು ಒರಿಜಿನಲ್ ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡ್ತೀರಾ. ಓಕೆ, ಈವನ್ ಅದು ಇನ್ಕಮ್ ಆಗಿರ್ಬೋದು, ಈವನ್ ಕ್ಯಾಸ್ಟ್ ಆಗಿರ್ಬೋದು, ಎಲ್ಲ ಡಾಕ್ಯುಮೆಂಟ್ಸು, ಆಧಾರ್ ಕಾರ್ಡ್ ಬಿಟ್ಟು ಎಲ್ಲ ಡಾಕ್ಯುಮೆಂಟ್ಸು, ಮಾರ್ಕ್ಸ್ ಕಾರ್ಡ್, ಎಲ್ಲ ಡಾಕ್ಯುಮೆಂಟ್ಸ್ ನೀವು ಒರಿಜಿನಲ್ನೇ ಸಬ್ಮಿಟ್ ಮಾಡಬೇಕಾಗುತ್ತೆ ಕಾಲೇಜ್ಗೆ. ಅದು ನೀವು MBBS ಮುಗಿಸಿದ ತಕ್ಷಣ ಅವರು ವಾಪಸ್ ರಿಟರ್ನ್ ಮಾಡ್ತಾರೆ. ಓಕೆ, ಆ ಡಿಗ್ರಿ ಮುಗಿಯೋವರೆಗೂ ನಿಮಗೆ ರಿಟರ್ನ್ ಮಾಡಲ್ಲ. ಸೊ ಅದರಿಂದ ನೀವೇನು ಮಾಡಬೇಕು ಅಂದರೆ, ಅವ್ರು ಮೊದಲೇ ಇನ್ಫಾರ್ಮ್ ಮಾಡ್ತಾರೆ ಕಾಮನಾಗಿ, ಜೆರಾಕ್ಸ್ ಆಗಿರ್ಬೋದು ಎಲ್ಲನೂ ತೊಗೊಳಕ್ಕೆ. ಬಟ್ ತುಂಬ ಜನ ಮಿಸ್ ಮಾಡಿದ್ರೆ ಅಂದರೆ ಪ್ರಾಬ್ಲಮ್. ಏನಕ್ಕೆ ಪ್ರಾಬ್ಲಮ್ ಅಂದರೆ, ಈಗ ಸ್ಕಾಲರ್ಶಿಪ್ಸ್ ಏನಾದರೂ ಇತ್ತು, ಏನಾದರೂ ಡಾಕ್ಯುಮೆಂಟ್ಸ್ ಬೇಕಂದರೆ ನಿಮಗೆ ಸಡನ್ನಾಗಿ ಕಾಲೇಜ್ ಕಡೆಯಿಂದ ನಿಮಗೆ ಸಿಗೋಲ್ಲ. ಸೊ ಅದರಿಂದ ಹೇಳ್ತಿರೋಂಥದ್ದು, ನೀವೇನು ಮಾಡಿ ಅಂದರೆ, ಕಾಲೇಜವರು ಡಾಕ್ಯುಮೆಂಟ್ ಸಬ್ಮಿಷನ್ ಟೈಮಲ್ಲಿ ಅವ್ರು ಏನೇ ಡಾಕ್ಯುಮೆಂಟ್ಸ್ ಹೇಳಿರ್ತಾರೆ ಅದನ್ನ ಒರಿಜಿನಲ್ ಜೊತೆ 2 ಕಾಪೀಸ್ ಇಲ್ಲ 3 ಕಾಪೀಸ್ ಜೆರಾಕ್ಸು ಸಹ ಸಬ್ಮಿಟ್ ಮಾಡೋಕೆ ಹೇಳ್ತಾರೆ. ನೀವೇನು ಮಾಡಬೇಕು, ಅವರು 2 ಕಾಪಿ ಜೆರಾಕ್ಸ್ ಕೇಳಿದರೆ ನಿಮ್ಮ ಹತ್ರ ಫಾರ್ ಸೇಫ್ಟಿ ಪರ್ಪಸ್, ಓಕೆ, ಅಟ್ಯಾಚ್ ಮಾಡಿಸಿರೋಂಥದ್ದು ನೀವೇನು ಮಾಡ್ಕೊಳ್ಳಿ ಅಂದರೆ 4 ಕಾಪೀಸ್ ತೊಗೊಂಡಿರಿ. ಓಕೆ, ಎಕ್ಸ್ಟ್ರಾ 2 ಕಾಪೀಸ್ ಎಕ್ಸ್ಟ್ರಾ ನೀವು ಇಟ್ಕೊಂಡಿರಿ. ಏಕೆಂದರೆ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಲೈಕ್ ಈಗ ಏನಾದರೂ ಹಾಸ್ಟೆಲ್ದು ಫೀಸ್ ಏನಾದರೂ ವಾಪಸ್ ರೀಫಂಡ್ ಆಗಬೇಕು ಅಂದರೆ ಅದಕ್ಕೂ ಡಾಕ್ಯುಮೆಂಟ್ಸ್ ಕೇಳ್ತಾರೆ. ಅದೇ ರೀತಿ ತುಂಬ ಸ್ಕಾಲರ್ಶಿಪ್ಸ್ಗೆಲ್ಲ ಡಾಕ್ಯುಮೆಂಟ್ಸ್ ಕೇಳ್ತಾರೆ, ನಿಮ್ಗೆ ಗೊತ್ತಿರುತ್ತೆ ಕಾಮನಾಗಿ. ಸೊ ಅದಕ್ಕೋಸ್ಕರ ಹೇಳ್ತಿರೋಂಥದ್ದು, ಆ ಟೈಮಲ್ಲಿ ಡಾಕ್ಯುಮೆಂಟ್ಸ್ ಇಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ. ಈವನ್ ನೀವು ಸಾಫ್ಟ್ ಕಾಪಿನೂ ಸಹ ಇಟ್ಕೋಬೇಕು. ಪ್ರತಿಯೊಂದು ಸ್ಕ್ಯಾನ್ ಮಾಡಿ ಕ್ಲೀನಾಗಿ, ಏನು ಸ್ಕ್ಯಾನರ್ ಅಂತ ಇರುತ್ತೆ ಆ್ಯಪು, ಅದರಲ್ಲಿ ಕ್ಲೀನಾಗಿ ಇಟ್ಕೊಂಡಿರಿ. ಓಕೆ, ಅದು ತುಂಬ ಇಂಪಾರ್ಟೆಂಟು. ಈಗ ಸೆಕೆಂಡ್ ಅಪ್ಡೇಟಿಗೆ ಬರೋದಾದರೆ, ಈಗ ತುಂಬ ಜನದ್ದು ಇನ್ಕಮ್ದು ಏನು ಡೇಟ್ಸ್ ಇರುತ್ತೆ ಅದು ಆಗೋಗುತ್ತೆ. ಈಗ ಆಲ್ರೆಡಿ ಅವರು ಈಗ ಏನು ಪ್ರಾಬ್ಲಮ್ಮು ಅಂದರೆ, ಈಗ ಸೆಪ್ಟೆಂಬರ್ ಟೈಮಲ್ಲಿ ಅಡ್ಮಿಷನ್ ಇರುತ್ತೆ ಅಂದ್ಕೊಳ್ಳಿ. ಓಕೆ, ಸೆಪ್ಟೆಂಬರ್ ಟೈಮಲ್ಲಿ ಅಡ್ಮಿಷನ್ ಇರುತ್ತೆ. ಈಗ ಸೆಪ್ಟೆಂಬರ್ ಟೈಮ್ಗೆ ನಮ್ಮದು ಇನ್ಕಮ್ ಸರ್ಟಿಫಿಕೇಟ್ ಡೇಟ್ ಮುಗಿಯಲ್ಲ, ಅಕ್ಟೋಬರ್ಗೆ ಮುಗಿಯುತ್ತೆ. ಹಾಗಿದ್ದರೆ ನೀವೇನು ಮಾಡಿ, ಹೋಗಿ ಸಬ್ಮಿಟ್ ಮಾಡಿ. ನಾರ್ಮಲ್ ಡಾಕ್ಯುಮೆಂಟ್ನೇ ಸಬ್ಮಿಟ್ ಮಾಡಿ, ಹಳೇದನ್ನೇ. ಏಕೆಂದರೆ ನೀವು ಡೇಟ್ ಆಗೋವರೆಗೂ ನೀವು ಹೊಸ ಕಾಪಿ ತೆಗ್ಸೋಕ್ಕಾಗಲ್ಲ. ಒಂದು ನೆನ್ಪಿಟ್ಕೊಳ್ಳಿ, ಅದು ಹೊಸ ಕಾಪಿ ಯಾವುದೇ ಕಾರಣಕ್ಕೂ ತೆಗ್ಸೋಕ್ಕಾಗಲ್ಲ. ಹಳೇದನ್ನೇ ಸಬ್ಮಿಟ್ ಮಾಡಿ. ಏನಾದರೂ ಹೊಸ ಕಾಪಿ ಆಮೇಲಿಂದ ತೆಗ್ಸಿದ್ರಿ ಅಂದರೆ ಆಮೇಲಿಂದ ನೀವು ಕೊಡ್ತೀನಿ ಅಂತ ಹೇಳಿದ್ರೆ ಅವರು ಓಕೆ ಅಂತ ಹೇಳ್ತಾರೆ. ಓಕೆ, ಈವನ್ ಸಬ್ಮಿಟ್ ಮಾಡದೇ ಇದ್ರೂ ನಡೆಯುತ್ತೆ, ಹಳೆ ಕಾಪಿ ಸಬ್ಮಿಟ್ ಮಾಡ್ಕೊಂಡು ಸುಮ್ಮನಾದ್ರೂ ಓಕೆ. ಮತ್ತು ನಿಮ್ಮ ಹತ್ರ ಏನಾದರೂ ಕ್ಯಾಸ್ಟು ಇಂಗ್ಲೀಷಲ್ಲೇ ಬೇಕು, ಕನ್ನಡದಲ್ಲೇ ಬೇಕು, ಆ ರೀತಿ ಏನು ಕೇಳಲ್ಲ. ಆಲ್ ಇಂಡಿಯಾ ಕೋಟ ಆದರೆ ಇಂಗ್ಲೀಷಲ್ಲಿ ತೆಗ್ಸಿಟ್ಟಿರಿ. ಹೊರಗಡೆ ಹೋಗ್ತಾಯಿದ್ರೆ ಕರ್ನಾಟಕದಲ್ಲಿದ್ದರೆ ಕನ್ನಡ ಸರ್ಟಿಫಿಕೇಟ್ಸ್ ಎಲ್ಲ ಓಕೆ. ಇಷ್ಟು ಇನ್ಫಾರ್ಮೇಷನ್ ಕೊಡೋಕೆ ಅಂತಲೇ ಈ ವಿಡಿಯೋ ಮಾಡಿದೆ. ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಸಬ್ಸ್ಕ್ರೈಬ್ ಮಾಡೋಕೆ ಹೇಳಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.